ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಬೆಂಗಳೂರು ವಿಭಾಗದ ಮುಂದಿನ ಕ್ಲಾಸನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನು ಇಂಪಾರ್ಟೆಂಟ್ ಅಂತಂದರೆ ಈ ಪೇಜಲ್ಲಿ ಶೇಷಾದ್ರಿ ಅಯ್ಯರ್ ಅವರ ದಿವಾನರಾಗಿದ್ದ ಕಾಲದಲ್ಲಿ ಶಿವನಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆ ಕೈಗೊಳ್ಳಲಾಗಿತ್ತು. ಯಾರು ದಿವಾನರಾಗಿದ್ದ ಕಾಲದಲ್ಲಿ ಶಿವನಸಮುದ್ರ ಜಲವಿದ್ಯುತ್ ಶಕ್ತಿಯನ್ನು ಯೋಜನೆ ಕೈಗೊಳ್ಳಲಾಗಿತ್ತು ಅಂತ ಹೇಳಿ ಕೇಳಿದ್ರೆ ಶೇಷಾದ್ರಿ ಅಯ್ಯರ್ ಅಂತ ಹೇಳಬೇಕು. ರೈಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ನೋಡ್ತಾ ಇದ್ದೀರಾ, ನಂತರ ವಿಶ್ವೇಶ್ವರಯ್ಯ ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಯಲ್ಲಿ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ 1923ರಲ್ಲಿ ಏನು ಸ್ಥಾಪನೆ ಆಗಿದ್ರಿ? ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಿದೆ. ಎಷ್ಟರದಾಗ್ರಿ? 1923ರಲ್ಲಿ. ಅದಕ್ಕೆ ಏನಂತ ಕರೀತಾರೆ ಇವಾಗಪ್ಪ ಅಂತಂದರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಕರೀತಾರೆ. ಇದಿಷ್ಟು ಇಂಪಾರ್ಟೆಂಟ. ಇದು ಶೇಷಾದ್ರಿ ಅಯ್ಯರ್ ಶಿವನಸಮುದ್ರ ಅದೊಂದು ಇಂಪಾರ್ಟೆಂಟ. 1923ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ರೆಡಿ ಮಾಡ್ಯಾರ, ಅದೊಂದು ಇಂಪಾರ್ಟೆಂಟ. ಕಾಗದ ಕಾರ್ಖಾನೆ ಯಾವಾಗ ರೆಡಿ ಮಾಡ್ಯಾರಪ್ಪ ಅಂತಂದರೆ 1936ರಲ್ಲಿ ರೆಡಿ ಮಾಡ್ಯಾರ, ಅದು ಇಂಪಾರ್ಟೆಂಟ. ಎಲ್ಲಪ್ಪ ಅಂತಂದರೆ ಭದ್ರಾವತಿಯಲ್ಲಿ ಸ್ಥಾಪನೆ ಆಗ್ಯದ್ರಿ. ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಅದ ರೀ. ಎಲ್ರಿ? ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಏನದ ರೀ? ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಅದ ರೀ. ರೈಟ್. ಅದು ಆಗೋಣ ಏನಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ತೋಡೆಬಾವಿಯಲ್ಲಿ SSC ಸಿಮೆಂಟ್ ಕಾರ್ಖಾನೆ ಅದ. ಯಾವ್ಯಾವ ಕಾರ್ಖಾನೆ ಅವ ಆ ಕಡೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತದ. ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಅದ ರೀ? 2ನೇ ಸ್ಥಾನದಲ್ಲಿ ಅದ ರೀ. ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಅದ ರೀ. ಆಯ್ತು, ಇಲ್ಲಿ ಇಷ್ಟೇ ಇಂಪಾರ್ಟೆಂಟ್, ಜಾಸ್ತಿ ಏನಿಲ್ಲ. ಮತ್ತು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಅವ್ರು ಎಲ್ಲಿನವರಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿನವರು. ಯಾರಪ್ಪ ಅಂತಂದರೆ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿನವರು ಅಂತೇಳಿ ಹೇಳ್ತಾರೆ. ಇದು ಅಷ್ಟಾಯಿತು. ನೆಕ್ಸ್ಟ್ ರೀ, ಈ ಬೆಂಗಳೂರು ವಿಭಾಗದಿಂದ ಮೂವರೇನಪ್ಪ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರ. ಯಾರ್ರಿ? ಕುವೆಂಪು, ವಿವಾರನಾಥ ಮೂರ್ತಿ, ಶಿವರುದ್ರಪ್ಪ. 3 ಮಂದಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವ್ರ. ಇದು ಇಂಪಾರ್ಟೆಂಟ್, ಇದು ಮುಗೀತ್ರಿ. ನೆಕ್ಸ್ಟ್ ಅನುಪಮ ನಿರಂಜನ್, ಹಾಮಾನಾಯಕ್, ಸೀತಾರಾಮ್, BLG ಸ್ವಾಮಿ, M ಸೀತಾರಾಮಯ್ಯ, KV ಸುಬ್ಬಣ್ಣ, G ವೆಂಕಟಸುಬ್ಬಯ್ಯ, ನಾ ಡಿಸೋಜ, ದೊಡ್ಡರಂಗೇಗೌಡ ಮುಂತಾದವರು ಸಾಹಿತಿಗಳು. ಈ ಕಡಿನವ್ರು ಯಾರ್ರಿ? ಇದು ಆಯ್ತು ರೀ. ಇದು ಇಲ್ಲೇನು ಈ ಪೇಜ್ನಾಗ ಏನೂ ಇಂಪಾರ್ಟೆಂಟ್ ಇಲ್ಲ. ಮತ್ತು ಇಲ್ಲಿ ನಾಟಕ ಸಾರ್ವಭೌಮ ಅಂಥೇಳಿ ಬಿರುದು ಯಾರಿಗೆ ಕೊಟ್ರಿ? ನಾಟಕ ರತ್ನ ಅಥವಾ ನಾಟಕ ಸಾರ್ವಭೌಮ ಅಂಥೇಳಿ ಗುಬ್ಬಿ ವೀರಣ್ಣ ಅವರಿಗೆ ಕೊಟ್ಟಾರ್ರಿ. ಏನು ಕೊಟ್ಟಾರ್ರಿ? ಗುಬ್ಬಿ ವೀರಣ್ಣ ಅವರಿಗೆ ನಾಟಕ ರತ್ನ ಅಥವಾ ನಾಟಕ ಸಾರ್ವಭೌಮ. ಇಲ್ಲಾರ ನೋಡ್ರಿ, ಗುಬ್ಬಿ ವೀರಣ್ಣ ಅವರಿಗೆ ನಾಟಕ ರತ್ನ, ನಾಟಕ ಸಾರ್ವಭೌಮ ಅಂಥೇಳಿ ಕೊಟ್ಟಾರೆ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಎಲ್ಲಿನವರು? ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಇನ್ನೊಂದು ಹೆಸರು ಸುಬ್ಬಯ್ಯ ನಾಯ್ಡು ಅವರದು. ಇವರು ಕನ್ನಡದ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನಾ ನಾಯಕ ನಟರು ಹರಾರಿ. ಯಾರ್ರಿ? ಸುಬ್ಬಯ್ಯ ನಾಯ್ಡು. ಎದ್ರದ್ರಿ? ಕನ್ನಡದ ಮೊದಲ ವ್ಯಾಕ್ಚಿತ್ರ ಯಾವ್ದ್ರಿ? ಸತಿ ಸುಲೋಚನದ ಏನದ ರೀ ನಾಯಕ ನಟರು ಹರಾರಿ. K ಹಿರಣ್ಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರ ರಂಗಭೂಮಿ ಕೊಡುಗೆ ಪ್ರಶಂಸನೀಯ ಆಗ್ಯದ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ರಿ. ಜಾನಪದ ಲೋಕವನ್ನು ಎಲ್ಲಿ HL ನಾಗೇಗೌಡ ಅವರು ಎಲ್ಲಿ ಸ್ಥಾಪನೆ ಮಾಡ್ಯಾರ್ರಿ? ರಾಮನಗರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ಯಾರ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಯಾವ ಪೇಜ್ನಾಗ ಏನು ಇಂಪಾರ್ಟೆಂಟ ಅದು ಅಂಡರ್ಲೈನ್ ಮಾಡ್ಲತ್ತೀನಿ. ಈ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿ ಅದಲ್ರಿ. ಇದು ಯಾರು ಸ್ಥಾಪನೆ ಮಾಡ್ಯಾರ? HL ನಾಗೇಗೌಡ ಅವರು ಸ್ಥಾಪನೆ ಮಾಡ್ಯಾರ. ರೈಟ್. ಇದಾಗೋಣ. ಇಲ್ಲಿನೂ ಆಯ್ತು ರೀ. ಇದ್ರದ್ದು ಕ್ವಶನ್ಸ್ ಬಿಡ್ಸಮ್. ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿರುವ ಪ್ರಸಿದ್ಧ ಸಿಮೆಂಟ್ ಕಾರ್ಖಾನೆ ಯಾವ ಕಂಪನಿಗೆ ಸೇರಿದ್ದಾಗಿದೆ ಅಂದರೆ ಬಿರ್ಲಾ ಕಂಪನಿಗೆ ಸೇರಿದಾಗಿದೆ. ರೈಟ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೋಡೆಬಾವಿಯಲ್ಲಿರುವ ಸಿಮೆಂಟ್ ಯಾವ್ದು? SSC ಸಿಮೆಂಟ್ ಕಾರ್ಖಾನೆ ಅದ. ನಿಮ್ಗೆ ಆಲ್ರೆಡಿ ಹೇಳಿನ ನಾನು. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇಂದಿನ ವಿಶ್ವೇಶ್ವರಯ್ಯ ಅಂತೇಳಿ ಎಷ್ಟರದಾಗ ಸ್ಥಾಪನೆ ಮಾಡಿರಿ? 1923ದಾಗ ಸ್ಥಾಪನೆ ಮಾಡಿರಿ. ನೆಕ್ಸ್ಟ್ ಕ್ವಶನ್, ಭದ್ರಾವತಿಯಲ್ಲಿ ಕಾಗದ ಕೈಗಾರಿಕೆ ಎಷ್ಟರಾಗ? 1936ರಲ್ಲಿ ಸ್ಥಾಪನೆ ಮಾಡ್ಯಾರ. ರೈಟ್. ಇಲ್ಲಿ ನೋಡ್ರಿ, ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲದಪ್ಪ ಅಂತಂದರೆ ಭದ್ರಾವತಿ. ಹೊಂದಿಸಿ ಬರೆಯಿರಿ ಅವಾಗ. ನೆಕ್ಸ್ಟ್ ಕ್ವಶನ್ ಇದು ಶಿವಮೊಗ್ಗ ಭದ್ರಾವತಿ. ಬಿರ್ಲಾ ಸಿಮೆಂಟ್ ಕಾರ್ಖಾನೆ ಇದು ರೀ ತುಮಕೂರದ ಅಮ್ಮಸಂದ್ರ. SSC ಸಿಮೆಂಟ್ ಕಾರ್ಖಾನೆ ಚಿಕ್ಕಬಳ್ಳಾಪುರ. ಇವೆಲ್ಲ ನೆನ್ಪಿಟ್ಕೋಬೇಕ್ರಿ. ಎಕ್ಸಾಮ್ ಕೇಳಿದ್ರೆ ಕೇಳ್ತಾರೆ.
ಬೆಂಗಳೂರು ವಿಭಾಗದ ಧೀಮಂತ ಯಾರು ಅಂದರೆ ಕುವೆಂಪು, ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ನೆಕ್ಸ್ಟ್ ಕ್ವಶನ್, 2ನೇ ಕ್ವಶನ್ ನೋಡುತ್ತೀರಿ ಇಲ್ಲಿ. ಪಠ್ಯಪುಸ್ತಕದ ಪ್ರಕಾರ ಬೆಂಗಳೂರು ವಿಭಾಗಕ್ಕೆ ಸೇರಿದ ಒಟ್ಟು ಎಷ್ಟು ಸಾಹಿತಿಗಳ ಹರಾರಿ ಜ್ಞಾನಪೀಠ ಪಡೆದವರು ಅಂದರೆ 3 ಮಂದಿ ಯಾರು. ಈ ಕೆಳಗಿನವಲ್ಲಿ ಯಾರು ಬೆಂಗಳೂರು ವಿಭಾಗದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು? ಅನುಪಮ ನಿರಂಜನ್ ಮತ್ತು MK ಇಂದಿರಾ ಅವರು ಮಾಡ್ಯಾರ. ಕ್ವಶನ್ ನೆಕ್ಸ್ಟ್, ಕ್ವಿಕ್ ರಿವಿಷನ್ ಶಾರ್ಟ್ ಕಟ್ ನೋಟ್ಸ್. ಜ್ಞಾನಪೀಠ ಮಂದಿ ಎಷ್ಟು ಜನ ಪಡೆದಾರೆ? 3 ಜನ ಪಡೆದಾರೆ. ಅಂದ್ರೆ ಇದು ಏನು ಅದ ರೀ? ಶಾರ್ಟ್ಕಟ್ ನೋಟ್ಸ್ ಅದ ರೀ. ನೋಟ್ಸ್ ಮಾಡ್ಕೋಬೇಕ್ರಿ. ನಾ ಏನೇನು ಕ್ಲಾಸ್ ಹೇಳ್ತೀನಿ ಎಲ್ಲನೂ ನೋಟ್ಸ್ ಮಾಡ್ಕೋರಿ. ಪ್ರಮುಖ ಕವಿಗಳು DVG ಗುಂಡಪ್ಪ, ಶಿವರುದ್ರಪ್ಪ, KS ನಿಸಾರ್ ಅಹಮದ್. ಮಹಿಳಾ ಸಾಹಿತಿಗಳು ಡಾಕ್ಟರ್ ಅನುಪಮ ನಿರಂಜನ್, MK ಇಂದಿರಾ. ಇತರ ಪ್ರಮುಖರು. ಇವೇನು ಅಷ್ಟು ಇಂಪಾರ್ಟೆಂಟ್ ಅಲ್ರಿ. ಆಯ್ತು, ಇಷ್ಟು ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕ್ಲಾಸ್ ನೋಡಿ ಹಾಗೆ ಹೋಗ್ಬೇಡ್ರಿ. ಆಲ್ ದ ಬೆಸ್ಟ್. ಬಾಯ್, ಟೇಕ್ ಕೇರ್.